ಮುಂಜಾನೆ ಹೇಳೋಣ ಮುಸಲ್ಮಾನ್, ಮಧ್ಯಾಹ್ನ ಬ್ಯಾಕ್ವರ್ಡ್ ಕ್ಲಾಸ್, ಸಂಜಾಗನ ದಲಿತರು. ಬರೀ ಇದನ್ನ ಹೇಳ್ಕೊತ ಇರ್ತಾರ, ಮುಸ್ಲಿಮರು, ದಲಿತರು, ಹರಿಜನರು. ನಿನಗೆ ಅವ್ರಿಗೆ ಬೇಕಾಗಿತ್ತು, ಅವ್ರ ರೊಕ್ಕನೇ ಲೂಟಿ ಮಾಡ್ಲಕ್ಕ ನಿಮ್ಗೆ ಸರ್ಕಾರದಾಗ. ಇದೆಲ್ಲ ನಾಟಕ ಬಿಡ್ರಿ, ಇದೆಲ್ಲ ಇದು ಬಿಟ್ಟು ಬಿಡ್ರಿ. ನೀವು ಭಾಳ ಏನ್ ತಿಳ್ಕೊಂಡಿರಿ, ಮುಸಲ್ಮಾನರು, ದಲಿತರು, ಹಿಂದುಳಿದವರು ಏನು ನಾವು ಕುತ್ತಿಗೆ ಹಿಡಿದಿರಿ. ನೀವು ಕುತ್ತಿಗೆ ಹಿಡಿದಿರಪ್ಪ, ಅವ್ರದೇ ತಿಂದು ಹೇಳಕತ್ತಿರಲ್ಲ ಸರ್ಕಾರದಾಗ. ರಾಜ್ಯ ಸರ್ಕಾರದ ವಿರುದ್ಧ ಭಾರತೀಯ ಜನತಾ ಪಕ್ಷದ ಹೋರಾಟದ ನಿರ್ಣಯದ ಅಂಗವಾಗಿ ಜಿಲ್ಲೆಯ ಎಲ್ಲ ಕಾರ್ಯಕರ್ತರು ಇವತ್ತು ಸರ್ಕಾರದ ವಿರುದ್ಧ ಇಲ್ಲಿ ನಾವು ಘೋಷಣೆಯನ್ನ ಕೂಗ್ತಾ ಇಲ್ಲಿ ಕೊಡುತ್ತಿದ್ದೇವೆ. ಇದು ಸರ್ಕಾರ ಎಂಥ ಸರ್ಕಾರ ಇದು ಅನ್ನೋದು ನಮಗಂತೂ ಅರ್ಥ ಆಗ್ತಾನೆ ಇಲ್ಲ. ಸುಮಾರು 18 ವರ್ಷಗಳ ಕಾಲ ನಾವು ಇಲ್ಲಿ ಮಂತ್ರಿಯಾಗಿ ಕೆಲಸ ಮಾಡಿದ್ದೇವೆ. ಹಿಂದೆ ಯಾವತ್ತೂ ಕೂಡ ಸರ್ಕಾರಗಳು ಈ ರೀತಿ ಕಾಂಗ್ರೆಸ್ ಇದ್ರೂ ಕೂಡ ಇಂಥ ಹೊಲಸ ಸರ್ಕಾರ ಇರಲಿಲ್ಲ. ಇವತ್ತು ನೋಡ್ರಿ, ಯಾವ ನ್ಯಾಯ ಹೇಳಿ, ಸಿದ್ದರಾಮಯ್ಯವರು ಮುಖ್ಯಮಂತ್ರಿ ಇದ್ದಾಗ ಈ ನಾಗೇಂದ್ರಪ್ಪನವರು ಮಾಡಿದ್ದು ನಿಜ ಅಂತೇಳಿ 185 ಕೋಟಿ ರೂಪಾಯಿ ಮಾಡಿರ್ತಕ್ಕಂಥ ಅವ್ಯವಹಾರ ನಿಜ ಅಂತೇಳಿ ಹೇಳಿ ಪುನಃ ಇವತ್ತು ಆ ಸರ್ಕಾರದಲ್ಲಿ ಮಂತ್ರಿ ಪದವನ್ನ ಕೊಡ್ತಕ್ಕಂಥ ಕೆಲಸವನ್ನ, ನಾಚಿಕೆಗೇಡಿ ಕೆಲಸವನ್ನ ಈ ಸರ್ಕಾರದಲ್ಲಿ ಆಗ್ಯದ. ಇದಕ್ಕೆ ಯಾರು ಕೇಳೋರಿಲ್ಲ, ಇದಕ್ಕೆ ಯಾರು ಹೇಳೋರಿಲ್ಲ. ಇವತ್ತು ರಾಜ್ಯ ತುಂಬಾ ಬರಗಾಲ ಬಿದ್ದದ. ಜನ ಕುಡಿಲಕ್ ನೀರಿಲ್ಲ ಅಂತಾರ, ದನಗಳಿಗೆ ಮೇವಿಲ್ಲ ಅಂತಾರ, ಜನಗಳಿಗೆ ಕೆಲಸ ಇಲ್ಲ ಅಂತಾರ. ಅಂತದೆಲ್ಲ ಬಿಟ್ಟು ಈಗ ನೋಡ್ರಿ, ಕಾಂಗ್ರೆಸ್ನವ್ರು ಏನ್ ಹೇಳ್ತಾರ, ಮುಂಜಾನೆ ಹೇಳೋಣ ಮುಸಲ್ಮಾನ್, ಮಧ್ಯಾಹ್ನ ಬ್ಯಾಕ್ವರ್ಡ್ ಕ್ಲಾಸ್, ಸಂಜಾಗನ ದಲಿತರು. ಬರೀ ಇದನ್ನ ಹೇಳ್ಕೊತ ಇರ್ತಾರ, ಮುಸಲ್ಮರು, ದಲಿತರು, ಹರಿಜನರು. ನಿನಗೆ ಅವ್ರಿಗೆ ಬೇಕಾಗಿತ್ತು, ಅವ್ರ ರೊಕ್ಕನೇ ಲೂಟಿ ಮಾಡ್ಲಕ್ಕ ನಿಮ್ಗೆ ಈ ಸರ್ಕಾರದಾಗ. ಬೇರೆ ಯಾರು ಸಿಗ್ಲಿಲ್ಲ ನಿಮ್ಗ. SC ST ಲೂಟಿ ಮಾಡಿದ್ರಿ, ದಲಿತರು 42,000 ಕೋಟಿ ಲೂಟಿ ಮಾಡಿದ್ರಿ. ಇವತ್ತು ನನ್ನ ಆಫೀಸ್ ಮುಂದೆ ಒಬ್ಬ MP ಆಗಿ ಪ್ರತಿ ವರ್ಷನೂ ನನಗೂ 5 ಕೋಟಿ ರೊಕ್ಕ ಕೊಡ್ತಿದ್ರಪ್ಪ. ನಾವು ಯಾರ್ಯಾರು ಪಾಪ ಅತ್ಯಂತ ಬಡವರು ಇರ್ತಾರ ಅವ್ರಿಗೆ ಬೋರ್ವೆಲ್ ಏನೇನೋ ಕೆಲಸಗಳನ್ನ ನಾವು ಮಾಡ್ತಿದ್ದೆವು. ಈಗ ನನ್ನ ಆಫೀಸ್ ಮುಂದೆ ದಿನ ಅವರೇ ಇರ್ತಾರೆ ಜನ. ನಮಗ ರೊಕ್ಕ ಕೊಡಿಸ್ರಿ, ರೊಕ್ಕ ಕೊಡಿಸ್ರಿ, ಎಲ್ಲಿಂದ ಕೊಡಿಸೋದು ರೊಕ್ಕ? ನೋಡ್ರಿ, ಅಂತ ಅನ್ಯಾಯದ ಕೆಲಸ ಇದು. ಹೆಸರೇನು ಹೇಳೋದು ಇವ್ರದ್ದು ಹೇಳ್ತಾರ, ಲೂಟಿ ಹೊಡೆಯೋದ್ರೆ ಅವ್ರದೇ ಲೂಟಿ ಹೊಡಿತಾರ. ಮತ್ತೆ ಬೇರೆದವ್ರು ರೊಕ್ಕ ಇದ್ದಿದ್ದಿಲ್ಲ, ಹೆಂಗಿದು ನೋಡ್ರಿ ಎಂತ ನ್ಯಾಯ. ಅದಕ್ಕಾಗಿ ನೋಡ್ರಿ, ನಾಗೇಂದ್ರಪ್ಪ ಅವ್ರನ್ನ ಪುನಃ ಮಂತ್ರಿ ಮಂಡಲ ಅಂತ ತಗೊಂಡ್ರು. ತಾವೇ ಹೇಳಿದ್ರು, ಇಲ್ಲ ಇವ ಕರಪ್ಷನ್ ಮಾಡೋದಂತೂ ನಿಜ ಅದ ಅಂತ ಹೇಳಿದ್ರಿ. ಮತ್ತ ಅವನ ಮಂತ್ರಿ ಮಾಡ್ತೀರಿ. ಯಾವ ನ್ಯಾಯ ಇರಬೇಕು ನಿಜವಾಗಿ? ಎಲ್ಲಿವರೆಗೂ ಅವನ ನಾಗೇಂದ್ರಪ್ಪ ಬಿಟ್ಟು ಹೋಗೋದಿಲ್ಲ ಈ ಸರ್ಕಾರದಂದು ರಾಜೀನಾಮೆ ಕೊಟ್ಟು, ಅಲ್ಲಿವರೆಗೂ BJP ಯಾವ ಕಾರಣಕ್ಕೂ ಸಹಿಸೋದಿಲ್ಲ ಅಂತಕ್ಕಂಥ ಮಾತ ಬಹಳ ನಾನು ನೇರವಾಗಿ ಹೇಳಬೇಕಾಗ್ತದೆ ಸರ್ಕಾರಕ್ಕೆ ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಹೇಳಿ, ಇದೆಲ್ಲ ನಾಟಕ ಬಿಡ್ರಿ, ಇದೆಲ್ಲ ಇದು ಬಿಟ್ಟು ಬಿಡ್ರಿ. ನೀವು ಬಹಳ ಏನ್ ತಿಳ್ಕೊಂಡಿರಿ, ಮುಸಲ್ಮಾನರು, ದಲಿತರು, ಹಿಂದುಳಿದವರು ಏನು ನೋಡಿ ಗುತ್ತಿಗೆ ಹಿಡಿದಿರಿ. ನೀವು ಗುತ್ತಿಗೆ ಹಿಡಿದಿರಪ್ಪ, ಅವ್ರದೇ ತಿಂದು ಹೇಳಕತ್ತಿರಲ್ಲ ಸರ್ಕಾರದಾಗ. ಅದು ಗುತ್ತಿಗೆಯರು ಹಿಡಿದ್ರೆ ಪಕ್ಕ ಅವ್ರಿಗೆ ಚೊಲೋದರೆ ಮಾಡ್ರಿ. ಇಲ್ಲ ಅಂತಂದ್ರೆ ಬರೀ ಅವ್ರದೇನ ರೊಕ್ಕ. SC ST ತಿಂದ್ರಿ, ಮುಸಲ್ಮಾನರು ತಿಂದ್ರಿ, ಹರಿಜನರದ್ದು ತಿಂದ್ರಿ, ಏನೇನು ಮಾಡಿದ್ರಿ, ವಾಲ್ಮೀಕಿ ತಿಂದ್ರಿ. ಅವ ನೋಡ್ರಿ, ವಾಲ್ಮೀಕಿ 185 ಕೋಟಿ ಒಯ್ದ ಇಲೆಕ್ಷನ್ಗೆ ಹಾಕ್ಯಾರಿ, ಅಕೌಂಟ್ಗೆ ಹಾಕ್ಯಾರ. ಅಕೌಂಟ್ನಾಗ ಬ್ಯಾಂಕ್ನಿಂದ ರೊಕ್ಕ ಕೊಟ್ಟಾರ್ರಿ. ಯಾವ ನ್ಯಾಯ ಇದು? ಇಂಥದ್ದು ಯಾವ ಹಿಂದೆ ಸರ್ಕಾರದಾಗ ಮಾಡಿದ್ರೆ ಇದು ಎಷ್ಟು ನಾಚಿಕೆಗೇಡಿ ಸರ್ಕಾರ ಇದು. ಅದಕ್ಕಾಗಿ ತಕ್ಷಣ ಆ ನಾಗೇಂದ್ರಪ್ಪ ಮೊದಲು ಮನೆಗೆ ಹೋಗ್ಬೇಕು. ಮನೆಗೆ ಹೋಗುತ್ತಾನ ನಾವು ಯಾರು ಬಿಡೋದಿಲ್ಲ ಭಾರತೀಯ ಜನತಾ ಪಕ್ಷದವರು ಅಂತಕ್ಕಂಥ ಮಾತವನ್ನು ಈ ಸಂದರ್ಭದಲ್ಲಿ ಬಹಳ ಸ್ಪಷ್ಟವಾಗಿ ಹೇಳಿ, ಮಾರಾಯಿಗೋಳ ಮಾಡೋದಿದ್ರೆ ಚಂದಾಗಿ ಕೆಲಸ ಮಾಡ್ರಿ, ಮಂತ್ರಿಕೆ ಮಾಡ್ರಿ,
ಇಡೀ ರಾಜ್ಯದಾಗ ಜನ ಬಡವರು ನೀರಿಲ್ಲ ಕೆಲಸ ಇಲ್ಲ ಏನಿಲ್ಲ ಅಂತ ಒದ್ದಾಡ್ತಾರ. ಅಂಥದ್ರಾಗ ನೀವು ಇಂಥವೆಲ್ಲ ನಾಟಕ ಮಾಡ್ಕೋತ ಕೂತಿದ್ರಿ. ನಿಮ್ಮ ನಾಟಕ ಇದೆ ಅಂತ ತಿಳಿಯಂಗಿಲ್ಲ ಅಂತೇಳಿ ತಿಳ್ಕೊಬೇಡ. ಇದೆಲ್ಲ ಇಡೀ ರಾಜ್ಯದ ಜನರಿಗೆ, ಇಡೀ ದೇಶದಾಗೂ ಕೂಡ ನೀವು ಭಾಳ ಪ್ರಸಿದ್ಧ ಆಗಿಬಿಟ್ಟಿರಿ. ಅಲ್ಲಿ ನೋಡ್ರಿ ಹೆಂಗದ, ಎಂತೆಂಥದ್ದು ಆಡ್ಲಾಗತ್ತೆ ನೀವು ನೋಡಿರ್ಬೇಕು. ಅದಕ್ಕಾಗಿ ನಾಚಿಕೆ ಬರ್ತಕ್ಕಂಥ ಕೆಲಸ ಮಾಡೋದು ಬಿಡ್ರಿ. ಮಾಡೋದಿದ್ರೆ ಚಂದಾಗಿ ಮಾಡ್ರಿ, ವಾಲ್ಲ ಅಂದ್ರೆ ರಾಜೀನಾಮೆ ಕೊಟ್ಟು ನಿಮ್ಮನಿಗೆ ಹೋಡ್ರಿ. ಯಾರಿಗೆ ತಾಕತ್ತದ ಅವ್ರು ಸರ್ಕಾರ ನಡೆಸ್ತಾರ ಅಂತಕ್ಕಂಥ ಮಾತವನ್ನ ಈ ಸಂದರ್ಭದಲ್ಲಿ ಹೇಳಿ, ಮತ್ತೊಂದು ಸಲ ಈ ಸರ್ಕಾರಕ್ಕೆ ಒಂದು ಹೆಂಗ ನಮ್ಮ ಇವರು ಡಬ್ಬಿಯವ್ರು ಹೇಳಿದ್ರಲ್ಲ, ನಿಮಗೆ ವಾರ್ನ್ ಮಾಡ್ತೇವಂತ, ಹಂಗೆ ನಾನು ಕೂಡ ಸರ್ಕಾರಕ್ಕೆ ಅದು ವಾರ್ನ್ ಮಾಡಿ ನಾನು 2 ಮಾತು ಮುಗಿಸ್ತೀನಿ. ನಮಸ್ಕಾರ. ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಅಧ್ಯಕ್ಷರಾದ ಗುರುಲಿಂಗಪ್ಪ ಅಂಗಡಿಯವರೇ, ಭಾರತೀಯ ಜನತಾ ಪಕ್ಷದ ಎಲ್ಲ ಜಿಲ್ಲೆಯ ಮುಖಂಡರೇ, ರಾಜ್ಯದ ಎಲ್ಲ ಮುಖಂಡರೇ ಹಾಗೂ ಇಂಡಿ ಮಂಡಳದ ಎಲ್ಲ ಅಧ್ಯಕ್ಷರ ಸಹಿತವಾಗಿ ಎಲ್ಲ ಪದಾಧಿಕಾರಿಗಳೇ, ಎಲ್ಲ ಮಹಿಳಾ ಮೋರ್ಚಾ ಪದಾಧಿಕಾರಿಗಳೇ, ಎಲ್ಲ ಪತ್ರಿಕಾ ಮಾಧ್ಯಮದ ಬಂಧುಗಳೇ, ಈಗಾಗಲೇ ರಮೇಶ್ ಜಿಗಜಿನ್ ಸಾಹೇಬರು ಹಾಗೂ ವಿವೇಕಾನಂದ ಡಬ್ಬಿಯವರು ಹೇಳಿದಾಗೆ ಸರ್ಕಾರದಲ್ಲಿ ಒಂದು ಯಾವುದು ಸತ್ಯ ಅನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಡಿ ಕೆ ಶಿವಕುಮಾರ್ ಸರ್ಕಾರದಲ್ಲಿ ತೆಗೆದುಕೊಂಡಂತ ಮಂತ್ರಿಯನ್ನ ಕಳೆದ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರದಲ್ಲಿದ್ದಾಗ ಅವ್ರು ತೆಗೆದು ಹಾಕೋದು, ಭ್ರಷ್ಟಾಚಾರ ಆರೋಪ ಬಂದಾಗ ತೆಗೆದು ಹಾಕಿದ ನಂತರ ಮತ್ತೆ ಅವರೇ ತಗೊಳ್ಳುವಂತ ಉದ್ದಟತನವನ್ನ ಮಾಡಿದಂಥ ಸಂದರ್ಭದಲ್ಲಿ ಅವ್ರು ಹೊರಗೆ ಹಾಕಬೇಕನ್ನುವಂಥ ಆಗ್ರಹವನ್ನು ಭಾರತೀಯ ಜನತಾ ಪಕ್ಷ ಇಡೀ ರಾಜ್ಯದ ಧರಣಿ ಹೋರಾಟ ಮುಖಾಂತರ ಇವತ್ತು ಮಾಡ್ತಾ ಇದೆ. ಇವತ್ತು ನಡೆಯುವಂಥ ಅಸೆಂಬ್ಲಿಯಿಂದ ಅವರು ಹೊರಗಿಟ್ಟು ಅಸೆಂಬ್ಲಿ ನಡೆಸಬೇಕನ್ನುವಂಥ ಆಗ್ರಹವನ್ನು ಭಾರತೀಯ ಜನತಾ ಪಕ್ಷ ವಿಜಯಪುರ ಜಿಲ್ಲೆ ಮಾಡಿದೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ವಿಜಯಪುರ ಜಿಲ್ಲೆ ಬರಗಾಲಕ್ಕೆ ಇವತ್ತು ತುತ್ತಾಗಿದೆ. ಹಿಂದಿನ ಒಂದು ಮಳೆಯನ್ನು ನಾವು ಈ ವರ್ಷದ ಗಣನೆ ತೆಗೆದುಕೊಂಡ ಬಹಳಷ್ಟು ಜನರು ತೊಂದರೆಯಲ್ಲಿ ಆತಂಕದಲ್ಲಿ ಬಿದ್ದಿದ್ದಾರೆ. ಬರಗಾಲ ಜಿಲ್ಲೆ ಘೋಷಣೆ ಮಾಡಬೇಕಂತ ಆಗ್ರಹವನ್ನು ಕೂಡ ಭಾರತೀಯ ಜನತಾ ಪಕ್ಷ ಮಾಡುತ್ತೆ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ, ಇವತ್ತು ಹಲವಾರು ನ್ಯೂನತೆಗಳನ್ನ ಸರ್ಕಾರ ನೋಡಿದೀವಿ. ನನಗನ್ನಿಸ್ತದೆ ಏನು ಮಾತಾಡೋ ಉಪಯೋಗ ಇಲ್ಲಪ್ಪ ಅಂತ ಅನ್ಸಾದ. ಯಾಕಂದ್ರೆ ನಾವು ಎಷ್ಟು ಹೇಳಿದ್ರು ಅಷ್ಟೇ ಅದ. ಯಾಕಂದ್ರೆ ಇದು ಎಷ್ಟು ಸಲ ಇವತ್ತು ಸಿದ್ದರಾಮಯ್ಯ ಇದ್ದಕ್ಕರು ಹೋರಾಟ ಮಾಡಿದ್ರು. ಈಗ ಅದಕ್ಕೆ ಕೆಟ್ಟ ಪರಿಸ್ಥಿತಿ ಡಿ ಕೆ ಶಿವಕುಮಾರ್ ಕಾಲದಲ್ಲಿ ಬಂದಿದೆ. ಇವತ್ತು ಅವ್ರಿಗೆ ನೀವೇನ್ರ ರಾಮಚಂದ್ರ ಯಾರು ಗೊತ್ತವಲ್ಲ, ಯಾರು ಅವ್ರ ಶಿಷ್ಯರನ್ರಿ, ಅವ್ರ ಗುರು ಅಂದ್ರೆ ಅವೇನು ಕೇ ಹಾಕೊಳಂಗಿಲ್ಲ. ಯಾಕೆ ಪಾಣಿನ ಮುಂದೆ ಕೆನೂರು ಬಾರಿಸಂಗೆ ಐತೆ ಯಾವಾಗ. ಅದಕ್ಕೆ ಅಲ್ಲಿ ಏನು ಕೇಳಿಸಿದ್ರೆ ಅವ್ನಿಗೆ ಏನ್ರಿ ತಿಳಿಬೇಕಲ್ಲ. ಅವ್ರ ಮನೆಗಳು ದೀಪ ಸಾಹೇಬ್ರ ಚರ್ಮ ಅದೇನಾರು ಹತ್ತಂಗಿಲ್ಲ. ಅದಕ್ಕೆ ಏನಾರೇ ಒಟ್ಟು ಇದು ಸರ್ಕಾರ ಡಿಸಾಲ್ವ್ ಮಾಡತ್ತ ಒಂದು ಹೋರಾಟ ಮಾಡಿ, ಯಾರು ಮಂತ್ರಿ ತೆಗಿಯೋದಕ್ಕಿಂತ ಸರ್ಕಾರಕ್ಕೆ ಕಿತ್ತೋಗೋದು. ಇವತ್ತು ಮೊನ್ನೆ ಇಂಡಿಗೆ ಬರಾತಿದ್ದೆ ಬಸ್ ಸ್ಟ್ಯಾಂಡ್ದಾಗ ಒಂದು ಯಾವುದೋ ಕಾರ್ಯಕ್ರಮ, ನಾವು ಕಾಸುಗೂಡ್ರು ಎಲ್ಲ ಕೂಡಿ ಹೆಣ್ಮಕ್ಳು ಇದ್ದೀವಿ. ಬಸ್ ಫುಲ್ ಆಗಿ ಮ್ಯಾಗ ಇರ್ಲಾತಿ ಹೆಣ್ಮಕ್ಳು ಇಟ್ಟಾಕ್ರಿ ಗದ್ದ ಏನ್ ಬಸ್ ಅಂದ್ರೆ ಬಸ್ಸೇ ಕಡಿಮೆ ಮಾಡಿಬಿಟ್ರಂತ. ಹೆಣ್ಮಕ್ಳು ಬೊಗಟ್ಟೆ ಇದು ಮಾಡಿ ಬಸ್ಸೇ ಕಡಿಮೆ ಮಾಡಿಬಿಟ್ರ. ಅಂದ್ರೆ ಒಂದರ ಕೊಟ್ಟಂಗ್ ಮಾಡಿ ಒಂದ್ ಕಡೆ ಕಸ್ಕೊಂಡ್ಬಿಡ್ತಾರ. ಇವತ್ತು ಜಿಲ್ಲೆಯಲ್ಲಿ ಹಲವಾರು ಕಡೆ ಮೊನ್ನೆ ನಮ್ಮ ಜಿಗಿನ್ ಸಾಹೇಬ್ರು ಭಾಷಣ ಮಾಡತ್ರಿ ಇಂಡಿಯಾಗ. ಒಬ್ಬ ಎದುರಿ ಬಂದ, ಡೋಲ್ ಬಂದಿಲ್ರಿ, ಡೋಲ್ ಅಂದವ. ಡೋಲ್ ಅಂತ ಸಾಹೇಬ್ರಿ ತಿಳಿಲಿಲ್ಲ. ನಾನು ಹೇಳಿದೆ ಡೋಲ್ ಅಂದ್ರೆ ಪೆನ್ಷನ್ ಕತ್ತರ ಸಾಹೇಬ್ರ ಕಡೆ ಹಳ್ಯಾಗ ಅಂತ ಹೇಳಿದೆ ನಾನು. ಅಂದ್ರೆ ಪೆನ್ಷನ್ ಬಂದಿಲ್ಲ ಅಂತೇಳಿ ರೋಡ್ ಬಾಯಿ ಬಡ್ಕೊಳ್ಳುವಂತ ಪರಿಸ್ಥಿತಿ ಇವತ್ತಿನ ಒಂದು ಸರ್ಕಾರದಲ್ಲಿ ಆಗಿದೆ. ಇವ್ರು ಗ್ಯಾರಂಟಿ ಕೊಟ್ಟು ಮೋಸ ಮಾಡಿ ಕೊಡ್ತೀವಿ ಅಂತೇಳಿ ಮಾಡಿ ಓಟ್ ಹಾಕೊಂಡಾರ. ಆ ಗ್ಯಾರಂಟಿ ಒಂದು ಸರಿಯಾಗಿ ಮುಡ್ತಾ ಇಲ್ಲ. ಒಂದು ಸರಿಯಾದಂತ ಇನ್ಸೂರೆನ್ಸ್ಗಳು, ಕ್ರಾಪ್ಗಳು ಇವೆಲ್ಲ ಸರಿಯಾಗಿ ಮುಡ್ತಾ ಇಲ್ಲ. ಇವತ್ತು ಹಲವಾರು ರಸ್ತೆಗಳು ಈ ಮಾಡ್ಯಾರ ಅಂದ್ ಕೂಡ 1.5 ವರ್ಷನ ಕಲಾಸ ಆಗಿರ್ತದೆ. ರಮೇಶ್ ಕೃಷ್ಣವ್ರು ಕೇಳ್ರಿ, ಅಫ್ಜಲ್ಪುರ್ ರೋಡ್ ಮಾಡಿದ್ರು. ಯಾಕೆ ರಮೇಶ್ ಹಾಕೋಪುರ ಸತಿ ಕಲಾಸ ರೋಡೇ ಇಲ್ಲ. ಅಂದ್ರೆ ಅರ್ಧಕ್ಕರ್ಧ ಕಾಂಟ್ರಾಕ್ಟರ್ ತಿಂದಿರ್ತಾನೋ. ಕೇಂದ್ರ ಸರ್ಕಾರ ರೊಕ್ಕ ಸ್ಟೇಟ್ದವ್ರಿಗೆ ತಿನ್ನಾಕತ್ತಾರೆ. ಇಂದಿರಾ ಗಾಂಧಿ ಅವ್ರಿಗೆ ನಾಯಕತ್ವ ಕೊಟ್ಟು ಒಂದು ಕುಟುಂಬ ಕೊಟ್ಟಾರ ಬಿಡ್ರಿ ಅನ್ನಂಗಿಲ್ಲ. ಆ ತಾಯಂದ್ರಿಗೆ ನ್ಯಾಯ ಕೊಡಕ್ತಾ ಇಲ್ಲ. ಅವ್ರು ಕೊಡುವಂತ ಏನು ಕೇಂದ್ರ ಸರ್ಕಾರ ತಂದಿತ್ತು ಆ ಬಿಲ್ ಮಂಡನೆ, ಅದನ್ನ ವಿರೋಧ ಮಾಡಿದ್ರು ಅವರು. ನೆವ ಇಟ್ಕೊಂಡು ವಿರೋಧ ಮಾಡಿ ಆ ತಾಯಂದ್ರಿಗೆ ಕೂಡ ಇವತ್ತು ಅನ್ಯಾಯ ಮಾಡುವಂತ ಕೆಲಸ ಮಾಡಿದೆ. ಇಡೀ ರಾಜ್ಯ ಸಂಪುಟದಲ್ಲಿ ಒಬ್ಬರು ಕೂಡ ಮಹಿಳಾ ಪ್ರತಿನಿಧಿಗಳಿಲ್ಲ. ಇದನ್ನು ಕೂಡ ನಾವು ಖಂಡಿಸ್ತೀವಿ ಅನ್ನುವಂತ ಮಾತನ್ನ ಈ ಸಂದರ್ಭ ಹೇಳಿ, ಹಲವಾರು ವಿಷಯಗಳಿಗೆ ಇವು ಸರ್ಕಾರ ಸಂಪೂರ್ಣ ವಿಫಲ ಆಗಿದೆ. ಇವು ಸರ್ಕಾರ ವಿರೋಧವಾಗಿ ಇವತ್ತು ನಡೀತಿರುವಂತಹ ಧರಣಿಯಲ್ಲಿ ನಾವೆಲ್ಲರೂ ಕೂಡ ಭಾಗವಹಿಸಿದ್ವಿ ಅನ್ನುವಂತ ಮಾತನ್ನು ಹೇಳಿ ತಂಗಿರುವಂತೆ ಚಾಡ್ ಮಾತಿಗೆ ವಿರಾಮ ಮಾಡ್ತೀವಿ. ಸರ್ಕಾರದ ವಿರುದ್ಧ
ನಮ್ಮ ಹೆಮ್ಮೆ ಸಂಸದರಂತಹ ರಮೇಶ್ ಜಿಗಜಿಣಗಿ ಸಾಹೇಬರ ನೇತೃತ್ವದಲ್ಲಿ ಎಲ್ಲ ಬಿಜಾಪುರ ಜಿಲ್ಲೆಯ ಮುಖಂಡರ ನೇತೃತ್ವದಲ್ಲಿ ಇವತ್ತು ವಿಶೇಷವಾಗಿ ನಮ್ಮ ಹೋರಾಟ ಎಲ್ಲಿವರೆಗೆ ಈ ಬಿ ನಾಗೇಂದ್ರ ಅವರು ರಾಜೀನಾಮೆ ಕೊಡುವುದಿಲ್ವೋ, ಜೊತೆಗೆ ಇವತ್ತು ಬಿಜಾಪುರ ಜಿಲ್ಲೆ ಮಳೆ ಆಗದೆ ಬರಗಾಲಕ್ಕೆ ತುತ್ತಾಗ್ಯದ, ರೈತರ ಪರಿಸ್ಥಿತಿ ಗಂಭೀರ ಆಗ್ಯದ. ಎಲ್ಲಿವರೆಗೆ ನೀವು ಬಿಜಾಪುರ ಜಿಲ್ಲೆಯನ್ನು ಬರಗಾಲ ಅಂತ ಘೋಷಣೆ ಮಾಡುವುದಿಲ್ವೋ, ಎಲ್ಲಿವರೆಗೆ ರೈತರ ಸಾಲ ಮನ್ನಾ ಮಾಡುವುದಿಲ್ವೋ, ಅಲ್ಲಿವರೆಗೆ ನಿರಂತರ ಹೋರಾಟ ಭಾರತೀಯ ಜನತಾ ಪಕ್ಷ ಮಾಡ್ತದೆ ಅಂತಕ್ಕಂಥ ಎಚ್ಚರಿಕೆಯನ್ನ ಇವತ್ತು ಕಾಂಗ್ರೆಸ್ ಸರ್ಕಾರ ಕೊಡುವ ಮೂಲಕ ಇವತ್ತು ನಮ್ಮ ರಾಜ್ಯದ ಅಧ್ಯಕ್ಷರಾದಂತ ಬಿ.ವೈ. ವಿಜೇಂದ್ರ ಇವತ್ತು ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ದುಡ್ಡಾಡಳಿತ, ಇವತ್ತು ಯಾವ ಬಿ ನಾಗೇಂದ್ರ ಕಳೆದ ಸಂಪುಟದಲ್ಲಿ ಕೂಡ ತಮ್ಮ ಅವಕಾಶವನ್ನ, ತಮ್ಮ ಸಿಕ್ಕಂತ ಮಂತ್ರಿಯ ಪದವಿಯನ್ನ ದುರುಪಯೋಗಪಡಿಸಿಕೊಂಡು ರಾಜ್ಯದ ಬಡ ಜನರ ಏನ ಟ್ಯಾಕ್ಸ್ ಅನ್ನ ಇವತ್ತು ದುರುಪಯೋಗ ಪಡ್ಕೊಂಡು ಇವತ್ತು ಚುನಾವಣೆಗೆ ಬಳಸ್ತಕ್ಕಂಥದ್ದು. ಇವತ್ತು ನನಗನಿಸ್ತದ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ರಾಜೀನಾಮೆ ಮಾಡಿಕೊಟ್ಟಂತ ಬಿ ನಾಗೇಂದ್ರನ್ನ ಇವತ್ತು ನೀವು ಡಿ.ಕೆ. ಶಿವಕುಮಾರ್ ಸರ್ಕಾರ ಅವ್ರನ್ನ ವಾಪಸ್ ತಗೋತಂದ್ರ ಇವತ್ತು ಡೈರೆಕ್ಟ್ ಆಗಿ ನಾವು ಆರೋಪ ಮಾಡ್ತಾ ಇದ್ದೀವಿ. ಬಿಜಾಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷ ಇವತ್ತು ಡಿ.ಕೆ. ಶಿವಕುಮಾರ್ ಅವರ ಮಾರ್ಗದರ್ಶನದಲ್ಲಿ ಬಿ ನಾಗೇಂದ್ರ ಅವರು ಇವತ್ತು ವಾಲ್ಮೀಕಿ ನಿಗಮದ ಹಣವನ್ನ ಲೂಟಿ ಮಾಡಿದ್ರು ಅಂತಕ್ಕಂಥ ಆರೋಪ ಇವತ್ತು ಮುಖ್ಯಮಂತ್ರಿ ಕೂಡ ನಾವು ಆರೋಪ ಮಾಡಕ್ ಕೊಡ್ತಾ ಇದ್ದೀವಿ. ಆದ್ರಿಂದ ನಾವು ಹೇಳ್ತಾ ಇದ್ದೀವಿ, ಈಗ ನಮ್ಮ ಮಾಜಿ ಶಾಸಕರಾದಂತ ಮಂತ್ರಿಗಳಾದಂತ ಅಪ್ಪವನ್ನ ಹೇಳಿದಂಗ ಇವತ್ತು ಸರ್ಕಾರ ವಜಾ ಮಾಡ್ಬೇಕಂತಕ್ಕಂತ ಏನು ಆರೋಪದ ಇವತ್ತು ನಿಜವಾಗಿ ಕೂಡ ಮುಖ್ಯಮಂತ್ರಿ ಜವಾಬ್ದಾರಿಯನ್ನು ಹೊತ್ತು ಇವತ್ತು ನೀವೇ ರಾಜೀನಾಮೆ ಕೊಡ್ಬೇಕಾಗತ್ತೆ ಅಂತಕ್ಕಂಥ ಒತ್ತಡವನ್ನು ಹೇಳಕ್ಕೆ ಇಷ್ಟಪಡ್ತೇನೆ. ನೀವು ಎಲ್ಲಿವರೆಗೆ ಬಿ ನಾಗೇಂದ್ರ ರಾಜೀನಾಮೆ ತೆಗೆದುಕೊಳ್ಳೋದಿಲ್ವೋ ಅವಾಗ ನಿಮ್ಮ ರಾಜೀನಾಮೆ ಕೂಡ ನಮಗೆ ಕೊಡಿಸ್ಬೇಕಂತಕ್ಕಂಥ ಅನಿವಾರ್ಯ ಬರ್ತೈತೆ ಅಂತಕ್ಕಂಥ ಎಚ್ಚರಿಕೆಯನ್ನು ಹೇಳ್ತೇನೆ. ಇವತ್ತು ಆ ನಿಗಮದ ಹಣವನ್ನು ಲೂಟಿ ಮಾಡಿದಂತ ಬಿ ನಾಗೇಂದ್ರ ಅವರ ಹಣವನ್ನು ಲೂಟಿ ಮಾಡಿರಂದ್ರ ನಿಮ್ ಉದ್ದೇಶ ಏನದ ಅಂದ್ರೆ ಏನ್ ಮಂತ್ರಿಮಂಡಲ ರಚನೆ ಮಾಡಿರಿ, ಎಲ್ಲ ಮಂತ್ರಿಗಳು ಲೂಟಿ ಮಾಡ್ರಿ ಅಂತಕ್ಕಂಥ ಸಂದೇಶವನ್ನು ಕೊಡೋಗೋಸ್ಕರ ನೀವು ಲೂಟಿ ಮಾಡಿ ನನಗಷ್ಟು ನಿಂಬಾಯಿಸಕತ್ತೆ ಅಂತಕ್ಕಂಥ ಏನ ಉದ್ದೇಶ ಐತೆ ಅಂತಕ್ಕಂಥ ಮಾತನ್ನ ಇವತ್ತು ಮುಖ್ಯಮಂತ್ರಿಯವರು ಹೇಳ್ಬೇಕಾಕೆ. ಮುಖ್ಯಮಂತ್ರಿಯವರು ಇವತ್ತು ಅವ್ರ ಮಾತು ಹೆಂಗ್ ಮಾತಾಡ್ತಾರಂದ್ರ ನನಗ್ ಅನ್ಸಕತೈತಿ ಇವತ್ತೇನ ಮುಖ್ಯಮಂತ್ರಿ ಚಂದ್ರು ಇದ್ರಲ್ಲ, ಚಂದ್ರು ಅವ್ರ ಮುಖ್ಯಮಂತ್ರಿ ಇರಲಿಲ್ಲ, ಅದೆಲ್ಲರೂ ಅವ್ರ ಮುಖ್ಯಮಂತ್ರಿ ಹಚ್ಚಿದ್ರು. ನನಗ ಅನ್ಸಾಕತೈತಿ ಈ ಡಿ.ಕೆ. ಶಿವಕುಮಾರ್ ಮುಖ್ಯಮಂತ್ರಿ ಅನ್ಸಾಕತ್ತಿಲ್ಲ. ಯಾಕಂದ್ರ ಇವರ ಪ್ರತಿಯೊಂದು ಹೇಳಿಕೆಗಳು ಹೆಂಗದಾವಂದ್ರ ಒಂದು ನಾಟಕ ಕಂಪನಿ ಒಳಗೆ ನಾಟಕ ನೋಡ್ತಿರ್ತೇವೆ ನಾವು, ಹಂಗ ನೀವು ನಾಟಕದಾಗ ಮುಖ್ಯಮಂತ್ರಿ ಪಾತ್ರ ಮಾಡಿದಂಗ ಮಾತ್ರ ಬರ್ತಾವ ಮಾತುಗಳೇ ನಾಟಕದ ಮಾತುಗಳು. ಕೃತಿಯಲ್ಲಿ ತಮ್ಮ ಕೆಲಸ ಹೆಂಗದಾವಂದ್ರ ರಾಜ್ಯದ ಜನರ ಕುತ್ತಿಗೆ ಮೇಲೆ ಕಾಲಿಟ್ಟು ಸರ್ಕಾರ ನಡೆಸುವಂತಕ್ಕಂಥ ಒಂದು ಎಚ್ಚರಿಕೆಯನ್ನು ನಡೆಸ್ತಾ ಇದೆ ಅಂತಕ್ಕಂಥ ಆರೋಪವನ್ನು ಮಾಡಬೇಕಾಗತ್ತೆ. ಇವತ್ತು ಬಿಜಾಪುರ ಜಿಲ್ಲೆ ಕೂಡ ಬರಗಾಲ ಬಿದ್ದೈತಿ, ಬೆಳೆ ಬೆಳೀತಾ ಇಲ್ಲ. ತಾವೆಲ್ಲ ನೋಡಿದಿರಿ, ತಮ್ಮ ಅಧಿಕಾರಿಗಳು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಇವತ್ತು ಉಸ್ತುವಾರಿ ಮಂತ್ರಿಗಳು ಕೂಡ ಎಂ.ಬಿ. ಪಾಟೀಲ್ ಸಾಹೇಬರು ಕೂಡ ಬಿಜಾಪುರ ಜಿಲ್ಲೆಲ್ಲ ತಿರುಗಾಡಿ ರೈತರಿಗೆ ಭೇಟಿ ಮಾಡಿದಾರ, ಸಮೀಕ್ಷೆ ಮಾಡಿದಾರ. ಆದ್ರೆ ಅವ್ರಿಗೂ ಗೊತ್ತಾಗೈತಿ ಇವತ್ತ ಬಿಜಾಪುರ ಜಿಲ್ಲೆ ಬರಗಾಲದ ತೆಗೆಯ ರೈತರ ಕಷ್ಟದಾಗ ಐತೆ ತಮಗೆಲ್ಲ ಗೊತ್ತಾಗಿದೆ. ಸಾಕಷ್ಟು ತಮ್ಮ ಮಾಧ್ಯಮದೊಳಗೆ ಹೇಳಿದಾರ, ಹೌದು ಬಿಜಾಪುರ ಜಿಲ್ಲೆ ಮಳೆ ಆಗಿಲ್ಲ, ಬೆಳೆ ಬಂದಿಲ್ಲ, ರೈತರ ಹಾನಿ ಎಂ.ಬಿ. ಪಾಟೀಲ್ ಹೇಳಿದಾರ. ಅಂದ್ರೆ ಯಾವಾಗ ನೀವು ಜವಾಬ್ದಾರಿ ಹೊತ್ತಂತ ಉಸ್ತುವಾರಿ ಮಂತ್ರಿ ಅಂತ ಎಂ.ಬಿ. ಪಾಟೀಲ್ ಹೇಳ್ತಾನೆ ನಾನು, ಎಂ.ಬಿ. ಪಾಟೀಲ್ರೆ ನೀವು ಇವತ್ತು ಜವಾಬ್ದಾರಿ ಹೊತ್ತಂತ ಉಸ್ತುವಾರಿ ಮಂತ್ರಿ ಎಂ.ಬಿ. ಪಾಟೀಲ್ ನೀವು ಬಿಜಾಪುರ ಜಿಲ್ಲೆಯನ್ನು ಘೋಷಣೆ ಮಾಡದೆ ಹೋದ್ರ ಇದರ ಆರೋಪವನ್ನ ನಾವು ಬಿಜಾಪುರ ಜಿಲ್ಲೆಯ ಭಾರತೀಯ ಜನತಾ ಪಕ್ಷ ನಾವು ರಾಜ್ಯ ಕೊಡೋದಿಲ್ಲ. ಆರೋಪವನ್ನ ನಿಮ್ಮ ಬಿಜಾಪುರ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಿಗೆ ಕಾಂಗ್ರೆಸ್ನ ಏನು ಮತಕ್ಷೇತ್ರದ ಕೆಲವು ಮತಕ್ಷೇತ್ರ ಮಂತ್ರಿ ಎಂ.ಎಲ್.ಎ. ಇದರ ಜವಾಬ್ದಾರಿಯನ್ನು ಹೊರಬೇಕು. ನೀವು ಬಿಜಾಪುರ ಜಿಲ್ಲೆಗೆ ನಿಜವಾಗಿ ಇವತ್ತು ಬಿಜಾಪುರ ಜಿಲ್ಲೆ ಜನರ ಬಗ್ಗೆ ನಿಮಗೆ ಕಳಕಳಿ ಇತ್ತಂದ್ರ ಏನ್ ಬಿಜಾಪುರ ಜಿಲ್ಲೆ ಏನು ಕಾಂಗ್ರೆಸ್ನ ಶಾಸಕರಾಗಿರಿ, ಏನ್ ಬಿಜಾಪುರ ಜಿಲ್ಲೆ ಉಸ್ತುವಾರಿ ಮಂತ್ರಿಗಳಾಗಿರಿ, ನೀವು ಜವಾಬ್ದಾರಿ ಹೊತ್ತು ರಾಜೀನಾಮೆ ಕೊಡಬೇಕು. ಯಾಕಂದ್ರ ನೀವು ಬಿಜಾಪುರ ಜನರ ಮತದಿಂದ ಆರಿಸಿ ಬಂದಿದ್ದೀರಿ. ಬಿಜಾಪುರ ಜನರಿಗೆ ಕಳಕಳಿ ಇತ್ತಂದ್ರ ನೀವು ರಾಜೀನಾಮೆ ಕೊಡಬೇಕು. ಯಾಕಂದ್ರ ಮಾನ್ಯ ಮಂತ್ರಿ ಸಿಗಲಾರ್ದ ರಾಜೀನಾಮೆ ಕೊಟ್ಟಿದ್ರಲ್ಲ,
ನಿಮಗೆ ವೈಯಕ್ತಿಕವಾಗಿ ಮಂತ್ರಿ ಸ್ಥಾನ ಸಿಗದಾಗ ರಾಜೀನಾಮೆ ಕೊಡ್ತೀರಿ. ನಿಮ್ ವೈಯಕ್ತಿಕವಾಗಿ ನಿಮ್ಮ ಮಂತ್ರಿ ಸ್ಥಾನ ಸಿಗದಾಗ ರಾಜೀನಾಮೆ ಕೊಡ್ತೀರಿ ಅಂದ್ರೆ ಇವತ್ತು ರೈತರ ಬದುಕು ನಿಮ್ಮ ಕಣ್ಣಿಗೆ ಕಾಣೋದಿಲ್ಲ. ಇವತ್ತು ಬಿಜಾಪುರ ಜಿಲ್ಲೆ ಜನರ ರೈತರ ಕಣ್ಣಿಗೆ ಕಾಣೋದಿಲ್ಲ. ಇವತ್ತು ಇನ್ಶೂರೆನ್ಸ್ ಕೂಡ ಕಂಪನಿಗಳು ಕೂಡ ಇವತ್ತು ನಿಮ್ಮ ರಾಜ್ಯ ಸರ್ಕಾರ ಆಡಳಿತ ತೆಗೆದ್ರು ಕೂಡ ಆ ಇನ್ಶೂರೆನ್ಸ್ ಕಂಪನಿ ರೈತರಿಗೆ ಸರಿಯಾಗಿ ಬರ್ತಾ ಇಲ್ಲ. ಕಳೆದ ಸಲ ಬಿಜಾಪುರ ಜಿಲ್ಲೆ ದ್ರಾಕ್ಷಿ ಬೆಳೆಗಾರರು ಏನ್ ಇನ್ಶೂರೆನ್ಸ್ ಕಟ್ಟಿದ್ರು ಆ ಇನ್ಶೂರೆನ್ಸ್ ಕ್ಲೇಮ್ ಕೂಡ ಮುಗಿದ್ರು ಕೂಡ ಆ ಇನ್ಶೂರೆನ್ಸ್ ಕಂಪನಿ ಕೂಡ ತಯಾರಿದ್ರು ಕೂಡ ಇವತ್ತು ರಾಜ್ಯದಲ್ಲಿ ತೋಟಗಾರಿಕೆ ಇಲಾಖೆ ಅಧಿಕಾರಿಗಳು ಆ ದ್ರಾಕ್ಷಿ ಬೆಳೆಗಾರರು ಇನ್ಶೂರೆನ್ಸ್ ಕಂಪನಿ ದುಡ್ಡ ಕೊಡಾಕ್ತಾ ಇರಲಿಲ್ಲ. ಕಾರಣ ಇಷ್ಟ, ಇದು ಭಾರತೀಯ ಜನತಾ ಪಕ್ಷದ ಕಾರ್ಯಕ್ರಮ ಅದ, ಇದು ನರೇಂದ್ರ ಮೋದಿ ಅವರ ಕಾರ್ಯಕ್ರಮ ಅದ. ಇದು ಏನಾರ ದ್ರಾಕ್ಷಿ ಇನ್ಶೂರೆನ್ಸ್ ಬಂದದೆಲ್ಲ ಸರಿಯಾಗಿ ರೈತರಿಗೆ ಕೊಟ್ಟು ಬಿಟ್ಟು ಅಂದ್ರೆ ನಮ್ಮ ಹೆಸರು ಡೌನ್ ಆಕೈತೆ ತಿಳಿಸಿಂದ ನಿಮ್ ಕೈಯಾಗ ಆಡಳಿತ ಕೊಟ್ಟು ಅಧಿಕಾರ ಕೊಟ್ಟು ಕೆಲಸ ಹಚ್ಚಿದ್ರ ಆ ನಿಮ್ಮೊಂದು ಸ್ವಾರ್ಥಕ್ಕಾಗಿ ಬಿಜಾಪುರ ಜಿಲ್ಲೆಯ ಆ ದ್ರಾಕ್ಷಿ ಬೆಳೆಗಾರರ ಇನ್ಶೂರೆನ್ಸ್ ಕಂಪನಿ ಹಣ ಕೊಡ್ಲಿಕ್ಕೆ ಕೂಡ ನೀವು 4 ತಿಂಗಳು ಲೇಟ್ ಮಾಡಿದ್ರಿ.